ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 16 ದ್ವಾರಪಾಲಕರಾದ ಜಯ ವಿಜಯರಿಗೆ ಋಷಿ ಶಾಪ. ಇದರಿಂದ ನಾವು 16ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಕೆಲವೊಂದು ವಿಚಾರಗಳನ್ನು ಹೇಳಿದ್ರು. ಒಬ್ಬ ಭಕ್ತ ಇರೋನು ಹೇಗಿರಬೇಕು, ಅವನ ವರ್ತನೆ ಹೇಗಿರಬೇಕು ಅದೆಲ್ಲ ಹೇಳಿದ್ರು. ಆಮೇಲೆ ಹೇಳಿದ್ರು, ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿರುವಂಥವರೇ ಅಲ್ಲ, ಅವನು ಚಾಂಡಾಲನಾಗಿ ಹುಟ್ಟಿದ್ರು ಕೂಡ ಅವನು ತನ್ನ ಪ್ರಜ್ಞೆಯಲ್ಲಿ ಆ ಭಗವಂತನನ್ನ ಇಟ್ಕೊಂಡು ಸದಾ ಅವನ ಸ್ಮರಣೆಯಲ್ಲಿ ಇದ್ದರೆ ಅವನು ಕೂಡ ಒಬ್ಬ ಸಾಧು ಅಂತಾನೆ ತಿಳ್ಕೋಬೇಕು ಅಂತಲೂ ಹೇಳಿದರು. ಮತ್ತು ಈ ಐಹಿಕ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ವ್ಯವಹಾರ ಮಾಡಬೇಕಾದ್ರೆ 2 ರೀತಿಯ ಸಂಬಂಧಗಳನ್ನು ಹೊಂದಿರ್ತಾನೆ. ಒಂದು ಶರೀರಕ್ಕೆ ಸಂಬಂಧಪಟ್ಟಿರುತ್ತೆ, ಇನ್ನೊಂದು ಆತ್ಮಕ್ಕೆ ಸಂಬಂಧಪಟ್ಟಿರುತ್ತೆ ಅನ್ನೋದು ಕೂಡ ತಿಳ್ಕೊಂಡ್ವಿ. ಶಾರೀರಿಕ ವ್ಯವಹಾರ ಅಥವಾ ಸಾಮಾಜಿಕ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಒಬ್ಬ ವ್ಯಕ್ತಿಯು ಆಧ್ಯಾತ್ಮಿಕ ನೆಲೆಯಲ್ಲಿ ಪರಿಶುದ್ಧನಾಗಿದ್ದರೂ ಕೆಲವು ವೇಳೆ ಅವನು ಶಾರೀರಿಕ ಸಂಬಂಧಗಳಿಗೆ ಒಳಗಾದಂತೆ ವರ್ತಿಸುತ್ತಾನೆ ಎಂಬುದನ್ನು ನೋಡಬಹುದು. ಒಬ್ಬ ಭಕ್ತನು ಚಾಂಡಾಲ ವಂಶದಲ್ಲಿ ಜನಿಸಿ ತನ್ನ ವಾಡಿಕೆಯ ಕೃತ್ಯಗಳಲ್ಲಿ ತೊಡಗಿದ್ದರೂ ಅವನನ್ನು ಚಂಡಾಲನೆಂದು ಪರಿಗಣಿಸಬಾರದು. ಪರ್ಯಾಯವಾಗಿ ಹೇಳುವುದಾದರೆ ಒಬ್ಬ ವೈಷ್ಣವನನ್ನು ಶಾರೀರಿಕವಾಗಿ ಅಳೆಯಬಾರದು. ಶಾಸ್ತ್ರವು ಹೇಳುವುದೇನೆಂದರೆ, ದೇವಸ್ಥಾನದಲ್ಲಿರುವ ವಿಗ್ರಹವನ್ನು ಮರದ್ದು ಅಥವಾ ಕಲ್ಲಿನದೆಂದು ತಿಳಿಯಬಾರದು. ಮತ್ತು ನೀಚ ಜಾತಿಯಿಂದ ಬಂದ ವ್ಯಕ್ತಿಯು ಕೃಷ್ಣ ಪ್ರಜ್ಞೆಯುಳ್ಳವನಾದರೆ ಅವನನ್ನು ಇನ್ನೂ ಅದೇ ಕೀಳು ಜಾತಿಯವನೆಂದೇ ಭಾವಿಸಬಾರದು. ಈ ಮನೋಭಾವಗಳನ್ನು ನಿಷೇಧಿಸಲಾಗಿದೆ, ಏಕೆಂದರೆ ಕೃಷ್ಣ ಪ್ರಜ್ಞೆಗೆ ಒಳಪಡುವ ಯಾವನೇ ಆಗಲಿ ಪೂರ್ಣ ಪವಿತ್ರನಾಗುತ್ತಾನೆಂದು ತಿಳಿಯಲಾಗಿದೆ. ನೋಡಿ, ಇಲ್ಲಿ ತುಂಬಾ ಒಂದು ಇಂಪಾರ್ಟೆಂಟ್ ವಿಷಯವನ್ನು ಹೇಳ್ತಾ ಇದ್ದಾರೆ. ಈಗ ನಾವು ಈ ಒಂದು ಸಮಾಜದಲ್ಲಿ ಇದ್ದಾಗ ಶಾರೀರಿಕವಾಗಿ ಕೆಲವೊಂದು ಕೆಲಸಗಳನ್ನು ಮಾಡ್ತಿರ್ತೀವಿ ಅಥವಾ ಸಾಮಾಜಿಕವಾಗಿ ಕೆಲವೊಂದು ಕೆಲಸಗಳನ್ನು ಮಾಡ್ತಿರ್ತೀವಿ. ಅದನ್ನು ನೋಡಿದಾಗ ನಾವು ಒಬ್ಬ ವ್ಯಕ್ತಿಯನ್ನು ನೋಡ್ತೀವಿ, ಅವನು ಮಾಡುವಂಥ ಕೆಲಸಕ್ಕೂ ಅವನು ಒಳಗಡೆ ನಡೆಸುವಂಥ ಕೆಲಸಕ್ಕೂ ಡಿಫ್ರೆನ್ಸ್ ಇರುತ್ತೆ. ಈಗ ಶಾರೀರಿಕವಾಗಿ ಅವನು ಕೀಳು ಜಾತಿಯವರೇನಿರ್ತಾರೋ ಅವರು ಮಾಡುವಂತಹ ಕೆಲಸದಲ್ಲಿ ಅವನು ಕೆಲಸ ಮಾಡ್ತಿರ್ತಾನೆ. ಈಗ ಒಬ್ಬ ಚಾಂಡಾಲ ಅಂತ ಇಟ್ಕೊಳ್ಳಿ, ಅಥವಾ ಒಬ್ಬ ಮಾಂಸವನ್ನು ಕಡಿಯುವಂಥವನು ಅಂಥ ಕೆಲಸ ಮಾಡ್ತಿರ್ತಾನೆ ಅಂತ ಇಟ್ಕೊಳ್ಳಿ. ಅವನು ಆ ಕೆಲಸ ಮಾಡ್ತಿದ್ರೂ ಕೂಡ ಅವನ ಮನಸ್ಸಿನ ಒಳಗಡೆ ಭಗವಂತನ ಚಿಂತನೆ ಸದಾ ನಡೀತಾ ಇರುತ್ತೆ. ಆದರೆ ಅವನು ಕಸುಬಿನಿಂದ ಅವನು ಅದನ್ನು ಮಾಡಲೇಬೇಕಾಗಿರುತ್ತೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಅವನು ಇರ್ತಾನೆ. ಅವನಿಗೆ ಮಾಡೋದಕ್ಕೆ ಇಷ್ಟ ಇರುತ್ತೋ ಇಲ್ವೋ, ಒಟ್ಟಿನಲ್ಲೇನು ಅವನು ಆ ಜಾತಿಯಲ್ಲಿ ಹುಟ್ಟಿರ್ತಾನೆ, ಆ ಕೆಲಸವನ್ನು ಮಾಡ್ತಾ ಇರ್ತಾನೆ. ಆದರೆ ನಮಗೆ ನೋಡೋದಕ್ಕೆ ಹೇಗನ್ಸುತ್ತೆ, ಶಾರೀರಿಕವಾಗಿ ನಾವು ನೋಡ್ತೀವಿ, ಒಳಗಡೆಯಿಂದ ಏನಿದೆ ಅದನ್ನು ನೋಡೋದಕ್ಕೆ ಹೋಗೋದಿಲ್ಲ ನಾವು, ಅಲ್ವಾ? ಅದು ತಪ್ಪು ಮಾಡೋದು ನಾವು. ಆ ವ್ಯಕ್ತಿಯನ್ನು ಬರೀ ಹೊರನೋಟದಿಂದ ಅಲ್ಲ, ನಾವು ಒಳಗಡೆ ಇಳುಕಿ ನೋಡಬೇಕು. ಅವನು ಹೇಗಿದ್ದಾನೆ, ಅವನ ಒಂದು ನಡವಳಿಕೆ ಏನು, ಅವನು ಏನು ಮಾಡ್ತಾ ಇದ್ದಾನೆ, ಏನು ಯೋಚನೆ ಮಾಡ್ತಾನೆ. ಅಂದರೆ ಅವನು ನಿಜವಾಗಲೂ ಈ ಕೆಲಸ ಮಾಡ್ತಾ ಇದ್ದಾನೆ ಅಂದಿದ ತಕ್ಷಣ ಅವನನ್ನು ಕೀಳಾಗಿ ನೋಡೋದಲ್ಲ, ಅವನ ಯೋಚನೆ ಹೇಗಿದೆ, ಅವನು ನಿಜವಾಗ್ಲೂ ಭಗವಂತನ ವಿಚಾರದಲ್ಲಿ ಮುಳುಗಿದಾನ, ಆತ್ಮಕ್ಕೆ ಅವನು ಇಂಪಾರ್ಟೆನ್ಸ್ ಕೊಡ್ತಾನ, ಅದನ್ನು ಕೂಡ ನೋಡಬೇಕಾಗತ್ತೆ. ಇದಕ್ಕೆ ಒಂದು ಚಿಕ್ಕ ಕತೆ ನೆನಪಾಗ್ತಾ ಇದೆ ನನಗೆ. ಅಂದರೆ ಘಟನೆ ಇದು, ಕತೆ ಅಂತಲ್ಲ. ಏನು ಅಂತಂದರೆ, ಒಬ್ಬ ಬ್ರಹ್ಮಚಾರಿ ಇರ್ತಾನೆ. ಅವನು ಪ್ರತಿ ಮನೆಗೂ ಹೋಗಿ ಭಿಕ್ಷೆ ಬೇಡುವಂಥ ಕೆಲಸ. ಒಂದು ಮನೆಗೆ ಬರ್ತಾನೆ, ಬಂದಾಗ ಭಿಕ್ಷೆಯನ್ನು ಕೇಳ್ತಾನೆ. ಆಗ ಆ ಮನೆ ಒಳಗಡೆಯಿಂದ ಆ ಹೆಂಗಸು ಬರೋದಕ್ಕೆ ಆಗೋದಿಲ್ಲ, ಅವಳೇನೋ ಒಂದು ಕೆಲಸದಲ್ಲಿ ಮುಳುಗಿರ್ತಾಳೆ. ಆವಾಗ ನಾನು ಬರೋದಕ್ಕಾಗೋದಿಲ್ಲ ಅಂತಂದಾಗ ಇವನು ಏನೋ ಅಂದ್ಕೊಳ್ತಾನೆ ಮನಸ್ಸಲ್ಲಿ, ಅದು ಅವಳಿಗೆ ಗೊತ್ತಾಗತ್ತೆ. ಅವಳು ಬಂದು ಹೇಳ್ತಾಳೆ, ನೀನು ಈ ರೀತಿ ಹೇಳ್ಕೊಂಡಿಯಲ್ಲ ಅಂತಂದ್ಬಿಟ್ಟು. ಆವಾಗ ಅವನಿಗೆ ಆಶ್ಚರ್ಯ ಆಗತ್ತೆ, ನಾನು ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದು ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತಂದ್ಬಿಟ್ಟು. ಆವಾಗ ಹೌದು ನನಗೆ ಗೊತ್ತಾಯಿತು ಅಂತಂದಾಗ, ಇದು ನಿಮ್ಗೆ ಹೇಗೆ ಗೊತ್ತಾಯಿತು, ಇದನ್ನೆಲ್ಲ ನೀವು ಹೆಂಗೆ ಕಲ್ತ್ರಿ ಅಂತೆಲ್ಲ ಹೇಳಿದಾಗ, ಅಂದರೆ ಒಂದು ಅಡ್ರೆಸ್ ಹೇಳ್ತಾಳೆ, ಅಲ್ಲಿ ಹೋಗ್ಬಿಟ್ಟು ನೀನು ಅವ್ರ ಹತ್ರ ಈ ವಿಷಯವನ್ನು ತಿಳ್ಕೊ, ಅವರೇ ನನಗೆ ಹೇಳ್ಕೊಟ್ಟಿದ್ದು ಇದನ್ನು ಅಂತಂದ್ಬಿಟ್ಟು. ಅವನಿಗೆ ಆಶ್ಚರ್ಯ ಆಗತ್ತೆ. ಹೌದಾ ಅಂತಂದ್ಬಿಟ್ಟು ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ಅದು ಯಾವ ಜಾಗ ಅಂತಂದರೆ ಮಾಂಸವನ್ನು ಕಡಿಯುವಂಥ ಒಂದು ಜಾಗ. ಅಲ್ಲಿ ಒಬ್ಬ ಮಾಂಸವನ್ನು ಕಡಿದು ಆ ಮಾರಾಟ ಮಾಡುವಂಥ ಕೆಲಸವನ್ನು ಮಾಡ್ತಿರ್ತಾನ. ಅವನು ಇವನು ಬಂದು ಕೇಳ್ತಾನೆ, ಆಯಿತು ಒಂದು 5 ನಿಮಿಷ ಕೂತ್ಕೊಳ್ಳಿ, ನನ್ನ ಕೆಲಸ ಇದೆ, ಮುಗಿಸ್ಕೊಂಡು ಬಂದು ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾನೆ. ಸರಿ, ಅವನ ಪಾಡ್ಗವನು ತನ್ನ ಕರ್ತವ್ಯದಲ್ಲಿ ಮುಳುಗಿದಾನ. ಅವನು
ತನ್ನ ಕೆಲಸ ಏನಿದೆಯೋ ಅದನ್ನು ಮಾಡ್ತಾ ಇದ್ದಾನೆ. ಎಲ್ಲ ಮಾಡಿದ್ಮೇಲೆ ಬನ್ನಿ ಈಗ ನನ್ನ ಕೆಲಸ ಆಯಿತು ಅಂತಂದ್ಬಿಟ್ಟು ಅವನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಮನೇಲಿ ಕೂರಿಸ್ಬಿಟ್ಟು ಮೊದಲು ಹೋಗಿ ಕೈಕಾಲು ತೊಳ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿ ಆಮೇಲೆ ಅವನು ಬರ್ತಾನೆ. ಆವಾಗ ಅವನು ಅನಿಸುತ್ತೆ ಇವ್ರೇನು ಈ ರೀತಿ ಅಂತಂದ್ಬಿಟ್ಟು ಆ ಮನುಷ್ಯನನ್ನು ಕೇಳ್ತಾರೆ. ಅವಾಗ ನಿನ್ನ ಮನಸ್ಸಲ್ಲಿ ಈ ರೀತಿ ನೀನು ಯೋಚನೆ ಮಾಡ್ತಾ ಇದೆಯಾ ಅಲ್ವಾ ಅಂತಂದ್ಬಿಟ್ಟು ಹೇಳ್ತಾರೆ. ನನ್ನ ಮನಸ್ಸು ಮಾತು ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತಂದರೆ ಅವ್ರನ್ನ ನೋಡಿ ಅವ್ರ ನಡವಳಿಕೆ ನೋಡಿ ಎಲ್ಲ ಆಶ್ಚರ್ಯ ಆಗುತ್ತೆ. ಅಂದರೆ ಅವರು ಆ ಮಾಂಸವನ್ನು ಕಡಿಯುವಂಥ ಕೆಲಸ ಮಾಡ್ತಾ ಇದ್ರು ಕೂಡ ಮನೆಗೆ ಬಂದಿದ ತಕ್ಷಣ ಅವರ ನಡವಳಿಕೆ ಹೇಗಿರುತ್ತೆ ಅಂತಂದರೆ ಶುದ್ಧ ವೈಷ್ಣವರವರು. ಆದರೆ ಅವರ ಕಸುಬು ಅದು ಮಾಡಲೇಬೇಕಾದಂಥ ಸಂದರ್ಭ ಬಂದಿದೆ, ಅದಕ್ಕೆ ಮಾಡ್ತಿರ್ತಾರಷ್ಟೇ. ಆದರೆ ಅವರು ನಡ್ಕೊಳ್ಳೋ ರೀತಿ ಇದೆಯಲ್ಲ, ಮತ್ತು ಅವ್ರಿಗೆ ಎಂಥ ಒಂದು ಮಹಾನ್ ಭಕ್ತರು ಅಂದರೆ ಒಳಗಡೆಯಿಂದ ಅವ್ರಿಗೆಲ್ಲ ಬೇರೆಯವ್ರ ಮನಸ್ಸಲ್ಲಿ ಏನು ಆಗ್ತಾ ಇದೆ ಅಂತ ಕೂಡ ತಿಳ್ಕೊಳ್ಳುವಷ್ಟು ಅವರಿಗೆ ಶಕ್ತಿ ಇರುತ್ತೆ. ಅಂತ ಒಬ್ಬ ವೈಷ್ಣವರನ್ನು ಅವರು ನೋಡ್ತಾರೆ. ಅಂದರೆ ಇದು ಸರಿಯಾಗಿ ನನಗೆ ಫುಲ್ ಡೀಟೇಲ್ ಆಗಿ ಕತೆ ಗೊತ್ತಿಲ್ಲ. ಗೊತ್ತಾದಾಗ ಒಂದು ದಿವಸ ನಾನು ನಿಮ್ಮ ಹತ್ರ ನಿಜವಾಗ್ಲೂ ಹಂಚ್ಕೊಳ್ತೀನಿ ಅದನ್ನು. ಏನು ಅಂತಂದರೆ ಇಲ್ಲಿ ಯಾಕೆ ಹೇಳಿದೆ ಅಂತಂದರೆ ಆ ಒಂದು ಸಂದರ್ಭ ನಿಮ್ಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಹೇಳಿದ್ದು. ಏನು ಅಂತಂದರೆ ಹೊರನೋಟದಿಂದ ನಾವು ಯಾವತ್ತೂ ಅಳಿಬಾರ್ದು. ಈಗ ಒಬ್ಬರನ್ನ ನೋಡ್ತೀವಿ, ಅವ್ರು ಏನು ತುಂಬ ಚೆನ್ನಾಗಿ ಕಾವಿ ಬಟ್ಟೆ ಹಾಕ್ಕೊಂಡಿರ್ತಾರೆ, ಜಪಮಾಲೆ ಹಿಡ್ದಿರ್ತಾರೆ, ತಿಲಕ ಹಚ್ಕೊಂಡಿರ್ತಾರೆ, ಎಲ್ಲ ಇರುತ್ತೆ. ಆದರೆ ಒಳಗಡೆಯಿಂದ ಬರೀ ಭೌತಿಕ ವಿಚಾರಗಳೇ ಅವ್ರ ಮನಸ್ಸಲ್ಲಿರುತ್ತೆ ಅಂದಾಗ ಅವರನ್ನು ವೈಷ್ಣವರು ಅಂತ ಹೇಳೋಕ್ಕಾಗತ್ತಾ, ಭಕ್ತರು ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಆದರೂ ನಾವು ಆ ರೀತಿ ತಿಳ್ಕೊಳ್ತೀವಿ. ಯಾಕೆ? ಹೊರನೋಟಕ್ಕೆ ಅವ್ರು ಆ ರೀತಿ ಕಾಣಿಸ್ತಿರ್ತಾರಲ್ವಾ. ಇನ್ನೊಬ್ಬ ಹರಿದಿರೋ ಬಟ್ಟೆ ಹಾಕ್ಕೊಂಡಿರ್ತಾನೆ, ಅವನೇನು ತಿಲ್ಕ ಇರೋದಿಲ್ಲ, ಕೈಯಲ್ಲೇನು ಮಣಿ ಇರೋದಿಲ್ಲ, ಅವನು ನೋಡೋದಕ್ಕೆ ಒಬ್ಬ ಭಿಕಾರಿ ಥರ ಇರ್ತಾನೆ. ಆದರೆ ಒಳಗಡೆಯಿಂದ ಅವನಿಗೆ ಭಗವಂತನ ಚಿಂತನೆನೇ ನಡೀತಾ ಇರುತ್ತೆ. ಹೇಗೆ ಅದನ್ನು ಗುರುತಿಸೋದು ನಾವು? ಅದಕ್ಕೆ ಒಬ್ಬ ಮನುಷ್ಯನನ್ನು ತಕ್ಷಣ ನಾವು ಅವನ ಹೊರನೋಟದಿಂದ ಅವನನ್ನು ಜಡ್ಜ್ ಮಾಡಬಾರ್ದು. ಅವರು ಒಳಗಡೆಯಿಂದ ಏನು ಮಾಡ್ತಿರ್ತಾರೆ, ಅವ್ರು ಹೇಗೆ ಏನು ಅನ್ನೋದು ಸ್ವಲ್ಪ ಹೊತ್ತಾದ ಮೇಲೆ ನಮಗೆ ಗೊತ್ತಾಗೋದು. ಅವ್ರ ಜೊತೆ ಸ್ವಲ್ಪ ಹೊತ್ತು ಕಾಲ ಕಳೆದ ಮೇಲೆ ಗೊತ್ತಾಗೋದು ಅಲ್ವಾ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಯಾರು ಎಂಥವ್ರ ಮನೇಲಿ ಹುಟ್ಟಿರ್ತಾನೆ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ, ಅವನು ಏನು ಮಾಡ್ತಿರ್ತಾನೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದನೇ ಶ್ರೀಮದ್ ಭಾಗವತದಲ್ಲಾಗಿರ್ಬೋದು, ಬೇರೆ ಯಾವುದೇ ಶಾಸ್ತ್ರಗಳಲ್ಲಾದರೂ ಆಗಿರಬಹುದು, ಒಬ್ಬ ಭಕ್ತನನ್ನು ಶಾರೀರಿಕವಾಗಿ ಅಳಿಬಾರ್ದು ನಾವು ಅಂತಂದ್ಬಿಟ್ಟು. ಇನ್ನು ದೇವಸ್ಥಾನದಲ್ಲಿರುವಂಥ ವಿಗ್ರಹವನ್ನು ಇದು ಮರದ್ದು, ಇದು ಕಲ್ಲಿಂದು ಅಂತ ತಿಳ್ಕೊಬಾರ್ದು ನಾವು. ಅದೇ ರೀತಿ ನೀಚ ಜಾತಿಯಿಂದ ಬಂದಂತಹ ವ್ಯಕ್ತಿ ಕೂಡ ಅವನ ಒಳಗಡೆ ಭಗವಂತನ ಪ್ರಜ್ಞೆ ಇರೋದಾದರೆ ಅವನನ್ನು ಅದೇ ಕೀಳು ಜಾತಿಯವನು ಅಂತ ನಾವು ಭಾವಿಸಬಾರ್ದು. ಅವನು ಒಬ್ಬ ವಿಶೇಷವಾದಂತಹ ಭಕ್ತ ಅವನು ಅಂತಲೇ ತಿಳ್ಕೋಬೇಕು. ಈ ಮನೋಭಾವನೆಯನ್ನು ಶಾಸ್ತ್ರಗಳಲ್ಲಿ ನಿಷೇಧ ಮಾಡಿದ್ದಾರೆ. ಈ ರೀತಿ ಯೋಚನೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಯಾಕೆಂದರೆ ಯಾರು ಆ ಪ್ರಜ್ಞೆಯಲ್ಲಿರ್ತಾರೋ, ಭಗವಂತನ ಪ್ರಜ್ಞೆಯಲ್ಲಿರ್ತಾರೋ, ಅವನು ಕಂಪ್ಲೀಟಾಗಿ ಪವಿತ್ರನಾಗಿರ್ತಾನೆ ಅಥವಾ ಪವಿತ್ರನಾಗ್ತಾನೆ ಅಂತಲೇ ನಾವು ಅರ್ಥ ಮಾಡ್ಕೋಬೇಕು. ಈಗ ಭಗವಂತನ ನಾಮಸ್ಮರಣೆ ಮಾಡ್ತಾ 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 ನಾನು ಒಬ್ಬ ಕೀಳು ಜಾತಿಯಲ್ಲಿ ಹುಟ್ಟಿದ್ರೂ ಕೂಡ ನಾನು ಉನ್ನತನೇ ಅಂತ ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಹೊರಗಡೆಯಿಂದ ಮಾಡುವಂಥ ಕೆಲಸ ಅಲ್ಲ, ಒಳಗಡೆ ನಾವು ಎಷ್ಟು ಶುದ್ಧರಾಗಿದ್ದೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಕಡೆಯ ಪಕ್ಷ ಅವನು ಪವಿತ್ರನಾಗುವ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾನೆ. ಕೃಷ್ಣ ಪ್ರಜ್ಞೆಯ ನಿಯಮಗಳಿಗೆ ಬದ್ಧನಾದರೆ ಅವನು ಬಹುಬೇಗ ಪರಿಶುದ್ಧನಾಗುತ್ತಾನೆ. ಇದರಿಂದ ಒದಗುವ ತೀರ್ಮಾನವೆಂದರೆ ಒಬ್ಬನು ಕೃಷ್ಣ ಪ್ರಜ್ಞೆಗೆ ತುಂಬ ಗಂಭೀರವಾಗಿ ಒಳಪಡುವನೆಂದರೆ ಅವನು ಈಗಾಗಲೇ ಪವಿತ್ರನಾಗಿರುವನೆಂದು ತಿಳಿಯಬೇಕು. ಕೃಷ್ಣನು ಅವನಿಗೆ ಎಲ್ಲ ವಿಧವಾದ ರಕ್ಷಣೆಯನ್ನು ಒದಗಿಸಲು ಸಿದ್ಧನಾಗಿದ್ದಾನೆ. ಭಕ್ತನ ರಕ್ಷಣೆಗಾಗಿ ತನ್ನ ಶರೀರದ ಒಂದು ಭಾಗವನ್ನು ಕತ್ತರಿಸಿಕೊಡುವಂತಹ ಅಗತ್ಯ ಬಿದ್ದರೆ ತಾನು ಅದಕ್ಕೆ ಸಿದ್ಧ ಎಂದು ಭಗವಂತ ಇಲ್ಲಿ ಭಕ್ತನಿಗೆ ಆಶ್ವಾಸನೆ ಕೊಡುತ್ತಿದ್ದಾನೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಕೃಷ್ಣ ಪ್ರಜ್ಞೆಗೆ ಒಳಪಡೋದು ಅಂದ್ರೆ ಏನು? ಭಗವಂತನ ಸ್ಮರಣೆ ಸದಾ ನಮ್ಮ ಪ್ರಜ್ಞೆಯಲ್ಲಿ ಇರೋದು ಅಂತ. ಯಾರು ಆ ರೀತಿ ತನ್ನನ್ನು ತಾನು ಚೇಂಜ್ ಮಾಡ್ಕೊಂಡಿರ್ತಾನೋ, ಈಗ ನೋಡಿ ಗುರುಗಳು ಕೆಲವೊಂದು ನಿಯಮಗಳನ್ನು ಹಾಕ್ಕೊಟ್ಟಿರ್ತಾರೆ. ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು, 16 ಮಾಲೆ ಜಪ ಮಾಡಬೇಕು, ತಿಲಕ ಹಚ್ಕೋಬೇಕು, ಭಗವಂತನ ಪ್ರಸಾದವನ್ನೇ ತಗೊಳ್ಬೇಕು, ಹೊರಗಡೆ ಎಲ್ಲೂ ಏನು ತಿನ್ನಬಾರ್ದು, ಸಂಕೀರ್ತನೆ ಮಾಡಬೇಕು, ಪ್ರತಿನಿತ್ಯ ಭಾಗವತ ಪಾರಾಯಣ ಮಾಡಬೇಕು. ಈ ರೀತಿ ಕೆಲವೊಂದು ನಿಯಮ. ಇದೆಲ್ಲ ಮಾಡ್ತಾ ಇದ್ದಾಗ ನಾವು ಒಳಗಡೆಯಿಂದ ಚೇಂಜ್ ಆಗ್ತೀವೋ ಇಲ್ವೋ, ನಮ್ಮ ಒಳಗಡೆ ಪವಿತ್ರತೆ ಅನ್ನೋದು ಬರುತ್ತೋ ಇಲ್ವೋ ಅಲ್ವಾ? ಆಟೋಮೆಟಿಕ್ಕಾಗಿ ಅವ್ರು ಹೇಳಿದ್ದನ್ನು ಕೇಳಿದ್ರೇ ಸಾಕು, ಅಷ್ಟು ಮಾಡ್ತಾ ಹೋದರೂ ಸಾಕು, ನಾವು ಒಳಗಡೆಯಿಂದನೇ
ಶುದ್ಧರಾಗೋದಂತೂ ಖಂಡಿತ. ಅಂದರೆ ಅದಕ್ಕೆ ಬಂದಿದ್ದೀವಿ, ಆ ಒಂದು ಪ್ರಜ್ಞೆ ನಮ್ಮಲ್ಲಿ ಬಂದಿದೆ ಅಂದ್ರೇ ನಾನು ಆಲ್ರೆಡಿ ಪವಿತ್ರನಾಗಿದ್ದೀನಿ ಅಂತಲೇ ಅರ್ಥ. ಅಲ್ಲಿಂದ ನಾವು ಗುರುಗಳೇನು ಹೇಳ್ತಾರೋ ಅದನ್ನು ಮಾಡ್ಕೊಂಡು ಹೋದಾಗ ಇನ್ನೂ ನಮ್ಮಲ್ಲಿ ಪಾವಿತ್ರತೆ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಕೃಷ್ಣ ಎಲ್ಲ ರೀತಿಯಲ್ಲೂ ಕೂಡ ಭಕ್ತನಿಗೆ ಸಹಾಯ ಮಾಡೋದಕ್ಕೆ, ರಕ್ಷಣೆ ಕೊಡೋದಕ್ಕೆ ಸಿದ್ಧನಾಗಿರ್ತಾನೆ. ನೋಡಿ ಇಲ್ಲೇನು ಹೇಳಿದ್ದಾನೆ, ಭಕ್ತನ ರಕ್ಷಣೆಗೋಸ್ಕರ ತನ್ನ ಶರೀರದ ಒಂದು ಭಾಗವನ್ನು ಕತ್ತರಿಸ್ಕೊಡ್ಬೇಕು ಅನ್ನುವಂಥ ಸಂದರ್ಭ ಬಂದರೆ ನಾನು ಕೊಡೋದಕ್ಕೂ ಸಿದ್ಧ ಅಂತ ಇಲ್ಲಿ ಹೇಳಿದ್ದಾನೆ. ಯಾಕೆ? ಭಕ್ತನಿಗೆ ಒಂದು ಧೈರ್ಯ ಬರಬೇಕು, ಅವನಿಗೆ ಆಶ್ವಾಸನೆಯನ್ನು ಕೊಡಬೇಕಲ್ವ. ನಾನು ಭಗವಂತನಿಗೆ ಸರೆಂಡರ್ ಆದರೆ ಎಲ್ಲ ಜವಾಬ್ದಾರಿ ಅವನು ತಗೊಳ್ತಾನೆ ಅನ್ನೋದರಲ್ಲಿ ನನಗೆ ಕಂಪ್ಲೀಟಾಗಿ ನಂಬಿಕೆ ಬರಬೇಕಲ್ವ. ಅದಕ್ಕೋಸ್ಕರ ಇಲ್ಲಿ ನೋಡಿ, ತನ್ನ ಭಕ್ತರು ಮಾಡಿರುವ ತಪ್ಪು ಓಕೆ, ಅದು ತಪ್ಪೇ ಆಗಿದ್ರೂ ಕೂಡ ಅವರಿಗೆ ರಕ್ಷಣೆ ಕೊಡುವಂಥ ಜವಾಬ್ದಾರಿ ನಂದು. ಅದಕ್ಕೋಸ್ಕರ ನಾನು ನನ್ನ ಭುಜಗಳನ್ನು ಬೇಕಾದರೂ ನಾನು ಕತ್ತರಿಸ್ಕೊಟ್ಬಿಡ್ತೀನಿ, ಅದಕ್ಕೂ ನಾನು ತಯಾರಾಗಿದ್ದೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಭಗವಂತ ನಾವೇನು ತಪ್ಪು ಮಾಡಿದ್ರು ನಮ್ಮ ರಕ್ಷಣೆ ಮಾಡ್ತಾನೆ ಅಂತ ತಪ್ಪು ಮಾಡ್ತಾ ಹೋಗೋದಲ್ಲ. ಅದು ನಮಗೆ ತಿಳಿದೇ ಮಾಡಿರುವಂಥ ಏನೋ ಒಂದು ಸಾಂದರ್ಭಿಕವಾಗಿ ನಡೆದರೆ ಪರವಾಗಿಲ್ಲ, ಬೇಕು ಅಂತ ತಪ್ಪು ಮಾಡ್ತಾ ಇದ್ರೆ ನಿಜವಾದ ಭಕ್ತ ಆ ರೀತಿ ಮಾಡೋದಕ್ಕೆ ಹೋಗಲ್ಲ. ಯಾಕೆಂದರೆ ತನ್ನ ಒಡೆಯನಿಗೇನೂ ತೊಂದರೆ ಆಗಬಾರ್ದು, ಅವನು ಕ್ಷೇಮವಾಗಿರಬೇಕು, ಅವನಿಗೆ ನನ್ನಿಂದ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ ಯೋಚನೆ ಮಾಡ್ತಿರ್ತಾನೆ ಹೊರತು ಆ ಒಡೆಯನಿಗೆ ಏನೂ ತೊಂದರೆ ಕೊಡೋದಕ್ಕೆ ಅವನಿಗೆ ಇಷ್ಟ ಆಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರನೇ ಹಿಂದೆ ಹೇಳಿದ್ದು, ಭಕ್ತನಾಗಿರುವಂಥವನು ವ್ಯವಹಾರ ಮಾಡಬೇಕಾದ್ರೆ, ಬೇರೆಯವ್ರ ಜೊತೆ ನಡ್ಕೋಬೇಕಾದ್ರೆ ತುಂಬ ಹುಷಾರಾಗಿರಬೇಕು. ಯಾಕೆಂದರೆ ತನ್ನಿಂದ ಏನಾದರೂ ತಪ್ಪಾದರೆ ನನ್ನ ಒಡೆಯನಿಗೆ ಅದರದ್ದು ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ಅರಿವು ಅವನಲ್ಲಿ ಇರಬೇಕು ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.